ಬಿಜೆಪಿಯಲ್ಲಿ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ ಎತ್ತು ಏರಿಗೆ ಕೋಣ ನೀರಿಗೆ ಅನ್ನುವಂಥದ್ದು. ಈ ಗೊಂದಲದ ಸ್ಥಿತಿ ಎಲ್ಲಿಂದ ಎಲ್ಲಿಯವರೆಗೆ ಅದನ್ನು ಕೇಳಿದ್ರು ನಿಮ್ಗೆ ಆಶ್ಚರ್ಯ ಆಗಿದೆ. ಇದ್ರ ಜೊತೆ ಇನ್ನೊಂದು ವಿಚಾರ ಏನಂತಂದ್ರೆ ಈ ಸದ್ಯಕ್ಕಿನ ಸಂದಿಗ್ಧ ಪರಿಸ್ಥಿತಿ ಅಥವಾ ಈ ರೀತಿಯ ಭಿನ್ನಾಭಿಪ್ರಾಯಗಳು ನವೆಂಬರ್ವರೆಗೂ ಮುಂದುವರಿಯುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಒಂದು ವೇಳೆ ನವೆಂಬರ್ ನಂತರವೂ ಸ್ಥಾನ ಯಥಾಸ್ಥಿತಿ ಆದರೆ ಮುಂದೆ ಏನು, ಇದೇ ಗೊಂದಲ ಇನ್ನೂ ದೊಡ್ಡದಾಗುತ್ತಾ ಅಥವಾ ಹೆಂಗೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಇದಕ್ಕೆಲ್ಲ ಮೂಲ ಕಾರಣ ಏನು, ಯಾರು ಇದಕ್ಕೆ ಕಾರಣೀಕರ್ತರಾಗ್ತಾ ಇದ್ದಾರೆ, ಹೀಗೆ ಹಲವು ಪ್ರಶ್ನೆಗಳಿದೆ. ಬಿಜೆಪಿಯಲ್ಲಿ ನಿಜಕ್ಕೂ ಯಾರ ಕಾರಣದಿಂದ ಇಂಥ ಭಿನ್ನಾಭಿಪ್ರಾಯಗಳು, ವೈಮನಸ್ಸು, ಬಹಿರಂಗ ಹೇಳಿಕೆಗಳು, ಈ ಬಹಿರಂಗ ಹೇಳಿಕೆಗಳಿಗೆ ಹೈಕಮಾಂಡ್ ಬಂದು ಮೂಗುದಾರ ಹಾಕೋದು. ಬಿಜೆಪಿಯಲ್ಲಿ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ ಎತ್ತು ಏರಿಗೆ ಕೋಣ ನೀರಿಗೆ ಅನ್ನುವಂಥದ್ದು. ಈ ಗೊಂದಲದ ಸ್ಥಿತಿ ಎಲ್ಲಿಂದ ಎಲ್ಲಿಯವರೆಗೆ ಅದನ್ನು ಕೇಳಿದ್ರು ನಿಮ್ಗೆ ಆಶ್ಚರ್ಯ ಆಗಿದೆ. ಇದ್ರ ಜೊತೆ ಇನ್ನೊಂದು ವಿಚಾರ ಏನಂತಂದ್ರೆ ಈ ಸದ್ಯಕ್ಕಿನ ಸಂದಿಗ್ಧ ಪರಿಸ್ಥಿತಿ ಅಥವಾ ಈ ರೀತಿಯ ಭಿನ್ನಾಭಿಪ್ರಾಯಗಳು ನವೆಂಬರ್ವರೆಗೂ ಮುಂದುವರಿಯುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಒಂದು ವೇಳೆ ನವೆಂಬರ್ ನಂತರವೂ ಸ್ಥಾನ ಯಥಾಸ್ಥಿತಿ ಆದರೆ ಮುಂದೆ ಏನು, ಇದೇ ಗೊಂದಲ ಇನ್ನೂ ದೊಡ್ಡದಾಗುತ್ತಾ ಅಥವಾ ಹೆಂಗೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಇದಕ್ಕೆಲ್ಲ ಮೂಲ ಕಾರಣ ಏನು, ಯಾರು ಇದಕ್ಕೆ ಕಾರಣೀಕರ್ತರಾಗ್ತಾ ಇದ್ದಾರೆ, ಹೀಗೆ ಹಲವು ಪ್ರಶ್ನೆಗಳಿದೆ. ಬಿಜೆಪಿಯಲ್ಲಿ ನಿಜಕ್ಕೂ ಯಾರ ಕಾರಣದಿಂದ ಇಂಥ ಭಿನ್ನಾಭಿಪ್ರಾಯಗಳು, ವೈಮನಸ್ಸು, ಬಹಿರಂಗ ಹೇಳಿಕೆಗಳು, ಈ ಬಹಿರಂಗ ಹೇಳಿಕೆಗಳಿಗೆ ಹೈಕಮಾಂಡ್ ಬಂದು ಮೂಗುದಾರ ಹಾಕೋದು. ಬಿಜೆಪಿಯಲ್ಲಿ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ ಎತ್ತು ಏರಿಗೆ ಕೋಣ ನೀರಿಗೆ ಅನ್ನುವಂಥದ್ದು. ಈ ಗೊಂದಲದ ಸ್ಥಿತಿ ಎಲ್ಲಿಂದ ಎಲ್ಲಿಯವರೆಗೆ ಅದನ್ನು ಕೇಳಿದ್ರು ನಿಮ್ಗೆ ಆಶ್ಚರ್ಯ ಆಗಿದೆ. ಇದ್ರ ಜೊತೆ ಇನ್ನೊಂದು ವಿಚಾರ ಏನಂತಂದ್ರೆ ಈ ಸದ್ಯಕ್ಕಿನ ಸಂದಿಗ್ಧ ಪರಿಸ್ಥಿತಿ ಅಥವಾ ಈ ರೀತಿಯ ಭಿನ್ನಾಭಿಪ್ರಾಯಗಳು ನವೆಂಬರ್ವರೆಗೂ ಮುಂದುವರಿಯುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಒಂದು ವೇಳೆ ನವೆಂಬರ್ ನಂತರವೂ ಸ್ಥಾನ ಯಥಾಸ್ಥಿತಿ ಆದರೆ ಮುಂದೆ ಏನು, ಇದೇ ಗೊಂದಲ ಇನ್ನೂ ದೊಡ್ಡದಾಗುತ್ತಾ ಅಥವಾ ಹೆಂಗೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಇದಕ್ಕೆಲ್ಲ ಮೂಲ ಕಾರಣ ಏನು, ಯಾರು ಇದಕ್ಕೆ ಕಾರಣೀಕರ್ತರಾಗ್ತಾ ಇದ್ದಾರೆ, ಹೀಗೆ ಹಲವು ಪ್ರಶ್ನೆಗಳಿದೆ. ಬಿಜೆಪಿಯಲ್ಲಿ ನಿಜಕ್ಕೂ ಯಾರ ಕಾರಣದಿಂದ ಇಂಥ ಭಿನ್ನಾಭಿಪ್ರಾಯಗಳು, ವೈಮನಸ್ಸು, ಬಹಿರಂಗ ಹೇಳಿಕೆಗಳು, ಈ ಬಹಿರಂಗ ಹೇಳಿಕೆಗಳಿಗೆ ಹೈಕಮಾಂಡ್ ಬಂದು ಮೂಗುದಾರ ಹಾಕೋದು. ಬಿಜೆಪಿಯಲ್ಲಿ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ ಎತ್ತು ಏರಿಗೆ ಕೋಣ ನೀರಿಗೆ ಅನ್ನುವಂಥದ್ದು. ಈ ಗೊಂದಲದ ಸ್ಥಿತಿ ಎಲ್ಲಿಂದ ಎಲ್ಲಿಯವರೆಗೆ ಅದನ್ನು ಕೇಳಿದ್ರು ನಿಮ್ಗೆ ಆಶ್ಚರ್ಯ ಆಗಿದೆ. ಇದ್ರ ಜೊತೆ ಇನ್ನೊಂದು ವಿಚಾರ ಏನಂತಂದ್ರೆ ಈ ಸದ್ಯಕ್ಕಿನ ಸಂದಿಗ್ಧ ಪರಿಸ್ಥಿತಿ ಅಥವಾ ಈ ರೀತಿಯ ಭಿನ್ನಾಭಿಪ್ರಾಯಗಳು ನವೆಂಬರ್ವರೆಗೂ ಮುಂದುವರಿಯುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಒಂದು ವೇಳೆ ನವೆಂಬರ್ ನಂತರವೂ ಸ್ಥಾನ ಯಥಾಸ್ಥಿತಿ ಆದರೆ ಮುಂದೆ ಏನು, ಇದೇ ಗೊಂದಲ ಇನ್ನೂ ದೊಡ್ಡದಾಗುತ್ತಾ ಅಥವಾ ಹೆಂಗೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಇದಕ್ಕೆಲ್ಲ ಮೂಲ ಕಾರಣ ಏನು, ಯಾರು ಇದಕ್ಕೆ ಕಾರಣೀಕರ್ತರಾಗ್ತಾ ಇದ್ದಾರೆ, ಹೀಗೆ ಹಲವು ಪ್ರಶ್ನೆಗಳಿದೆ. ಬಿಜೆಪಿಯಲ್ಲಿ ನಿಜಕ್ಕೂ ಯಾರ ಕಾರಣದಿಂದ ಇಂಥ ಭಿನ್ನಾಭಿಪ್ರಾಯಗಳು, ವೈಮನಸ್ಸು, ಬಹಿರಂಗ ಹೇಳಿಕೆಗಳು, ಈ ಬಹಿರಂಗ ಹೇಳಿಕೆಗಳಿಗೆ ಹೈಕಮಾಂಡ್ ಬಂದು ಮೂಗುದಾರ ಹಾಕೋದು.